ಏನ ಅಜ್ಜಿ ವೃದ್ಧಾಶ್ರಮದಲ್ಲಿದ್ದಾರಾ? ಏಯ್, ಏನು ಹೇಳ್ತಾ ಇದೀಯಾ? ನನ್ನ ಮಗನೇ, ಬೇಕಾದ್ರೆ ಒಂದು ವೃದ್ಧಾಶ್ರಮನ ಕಟ್ಸೋಷ್ಟು ತಾಕತ್ತಿದೆ ಅವ್ರಿಗೆ. ಅದು ಅಲ್ಲದೆ ಅವ್ರು ನೋಡ್ಕೊಳ್ಳೋದಕ್ಕಿಂತ ಬೇಕಾದಷ್ಟು ಜನ ಇದ್ದಾರೆ. ಅವ್ರಿಗೇನ್ ಮಾಡಕ್ ಬೇರೆ ಕೆಲಸ ಇಲ್ವಾ? ಸುಮ್ಮನೆ ಬೆಳಗ್ಗೆ ಫೋನ್ ಮಾಡಿ ತಲೆ ತಿನ್ಬೇಡ. ಇಡ ಫೋನು. ಅಪ್ಪ ಹಲೋ, ನನ್ನ ಮಾತನ್ನ ನಂಬೋ. ಒಂದ್ ಕೆಲಸ ಮಾಡ, ನಿಂಗೆ ನಂಬಿಕೆ ಇಲ್ಲ ಅಲ್ವಾ? ಈ ಲೊಕೇಶನ್ ಕಳಿಸ್ತೀನಿ, ನೀನೇ ಬಂದು ಆಶ್ರಮದಲ್ಲಿ ನೋಡ್ಬಿಡಲ್ಲ. ಅಪ್ಪ ಸತ್ಯವಾಗ್ಲೂ ನಾನು ಹೇಳ್ತಾ ಇರೋದು ಸತ್ಯ ಕಣ. ನೀನ್ ಬಂದು ನೋಡೋ, ನಿನಗೆ ನಂಬಿಕೆ ಬರುತ್ತೆ. ಅಲ್ಲ ಗೆಳೆಯ, ಈ ವಿಷಯದಲ್ಲಿ ಯಾರಾದ್ರೂ ತಮಾಷೆ ಮಾಡ್ತಾರೇನ, ಹುಡುಗಾಟ ಆಡ್ತಾರೇನಲ್ಲೇ? ವಿಷಯ ಸೀರಿಯಸ್ ಆಗಿದೆ, ಸ್ವಲ್ಪ ಸೀರಿಯಸ್ ಆಗಿ ತಗೊಳ್ಳೋ. ಆಯ್ತು ಬಿಡಪ್ಪ, ನಾನು ಅಜ್ಜಿ ಹತ್ರ ಫೋನಲ್ಲಿ ಮಾತಾಡ್ಕೋತೀನಿ. ಇಡು ಫೋನ್. ಅದೇ ಬಾಜ, ಏನು ಇದು ಫೋನ್ ಎಲ್ಲ ಮಾಡ್ಬೇಡ ಕಣ. ಎಲ್ಲಿ ಯಾರಿಗೆ ಅಂತ ಫೋನ್ ಮಾಡ್ತೀಯಾ? ಅಜ್ಜಿಗೆ ಮಾಡ್ತೀಯಾ? ಮಾಡಿ ನೋಡು, ಸ್ವಿಚ್ ಆಫ್ ಅಂತ ಬರುತ್ತೆ. ಅಪ್ಪ ಇಮಿಡಿಯೇಟ್ ಆಗಿ ನೀನೇ ಇಲ್ಲಿಗೆ ಬರ್ಬೇಕಣ. ಕೈ ಹಿಡಿದು ಕರ್ಕೊಂಬ ಅಂತ ಹೇಳಿದಾರೆ ಅಜ್ಜಿ. ಅದಕ್ಕೆ ವಿಷಯ ಗೊತ್ತಾಗ್ತಿದ್ದಂಗೆ ನಿನಗೆ ನಾನು ಫೋನ್ ಮಾಡಿದ್ದು. ಬೇಗ ಬಾರೋ. ಸರಿ, ನೀನು ರೆಡಿ ಆಗ್ಬಾ, ಇಬ್ರು ಒಟ್ಟಿಗೆ ಹೋಗ್ಬರೋಣ. ಇಲ್ಲ ಇಲ್ಲ ಅಪ್ಪ ತಂದೆ, ಪ್ರಾಬ್ಲಮ್ ಇರೋದೇ ಇಲ್ಲಿ ಕಣ. ನಿನ್ ಜೊತೆ ಆಶ್ರಮಕ್ಕೆ ಬರ್ಬೇಕಾಗಿರೋದು ನಾನಲ್ಲ. ಇನ್ಯಾರು ಬರ್ಬೇಕಂತೆ? ಅದಕ್ಕೆ ಆದ್ರೆ ಪಾಪ ತುಂಬಾ ಆಸೆ ಪಡ್ತಾ ಇದಾರೆ ಕಣ. ಅವ್ರ ಕೊನೆ ಆಸೆ ಅಂತೆ ನಿನ್ನ ಅತ್ತಿಗೆನವರು ಜೋಡಿ ಮೇಲೆ ನೋಡ್ಬೇಕಂತೆ ಕಣ. ಅರ್ಥ ಮಾಡ್ಕೊಳ್ಳೋ ಪಾಪ, ಅಜ್ಜಿ ಸೀರಿಯಸ್ ಆಗಿದ್ದಾರೆ ಕಣ. ಏಯ್, ಏನ್ ಹೇಳ್ತಾ ಇದೀಯಾ? ಅಷ್ಟೊಂದು ಸೀರಿಯಸ್ಸಾ? ಹೂ ಕಣ ಗೆಳೆಯ, ಅದಕ್ಕೆ ನಾನು ಆಗ್ಲಿಂದ ಬಡ್ಕೋತಾ ಇರೋದು. ನೋಡೋ, ತಡ ಮಾಡ್ಬೇಡ, ಆದಷ್ಟು ಬೇಗ ನೀನು ಅತ್ತಿಗೆ ಇಬ್ರು ಅಲ್ಲಿಗೆ ಹೋಗ್ಬಿಡ್ರಪ್ಪ. ನೀವಿಬ್ರು ಚೆನ್ನಾಗಿರೋದನ್ನ ನೋಡ್ಬೇಕಂತೆ, ಮುಟ್ಟಿಗಿರೋದನ್ನ ನೋಡ್ಬೇಕಂತೆ. ಆಗ್ಲೇ ನೆಮ್ಮದಿಯ ಕಣ್ಣು ಮುಚ್ಚದಂತೆ ಗೆಳೆಯ ಅವರು. ಪ್ಲೀಸ್ ಬೇಗ ಹೋಗ್ರಪ್ಪ, ಹೋಗ್ರಿ ಹೋಗ್ರಿ. ಸುಮ್ನೆ ವಯಸ್ಸಾದವ್ರಿಗೆ ನಾವು ಸಂತೋಷವಾಗಿ ಕಳಿಸ್ಕೊಡ್ಬೇಕಣ್ಣ. ಆಮೇಲೆ ಇದು ಹೇಳಕ್ ಮರ್ತು ಬಿಟ್ಟೆ ಕಣ, ಹೋಗವಾಗ ಮಕ್ಕಳು ಕರ್ಕೊಂಡು ಹೋಗ್ಬೇಕಂತೆ ಕಣ. ನಿಮ್ಮನ್ನ ನೋಡ್ಲೇಬೇಕಂತೆ ಅಜ್ಜಿ ಹಠ ಹಿಡಿದು ಕೂತಿದ್ದಾರೆ. ಅಲ್ವೋ, ನಾವಿಬ್ರು ಒಟ್ಟಿಗೆ ಇರೋ ವಿಷಯ ಅವ್ರಿಗೆ ಹೆಂಗೋ ಗೊತ್ತಾಯ್ತು? ಅದು ನಾನೇ ಹೇಳದ್ನಪ್ಪ. ಮುಚ್ಕೊಂಡಿರಕ್ಕಾಗಲ್ವ ನನ್ನ ಮಗನೇ ನಿನ್ಗೆ? ಬತ್ತಿ ನೋಡ್ತೀಯಾ, ಅದನ್ನ ಆಸೋ ನಾಟಕನೂ ಮಾಡ್ತೀಯಾ? ಸರಿ ಇಲ್ಲ ಕಣ ನಿನ್ನ. ಗೆಳೆಯ, ನಾನು ಏನೋ ಮಾಡ್ಲಿ ಗೆಳೆಯ, ಸ್ವಲ್ಪ ನೀನು ಯೋಚನೆ ಮಾಡ. ನನ್ನ ಸ್ಥಾನದಲ್ಲಿ ನಿಂತ್ಕೊಂಡು ಯೋಚನೆ ಮಾಡೋ. ಗುಂಡು ಹೇಗಿದ್ದಾನೆ, ಭೂಮಿಕಾ ಸಿಕ್ಕದ್ಲಾ, ಇಬ್ರು ಒಟ್ಟಿಗೆ ಇದ್ದಾರ, ಚೆನ್ನಾಗಿದ್ದಾರ, ಮಕ್ಳು ಹೇಗಿದ್ದಾನೆ, ಏನು ಅಂತ ಉತ್ತರ ಕೊಡ್ಲಿ? ಸಿಕ್ಕಿದಾರೆ ಅಜ್ಜಿ, ಆದ್ರೆ ಬೇರೆ ಬೇರೆ ಇದ್ದಾರೆ, ಇನ್ನು ಕಿತ್ತಾಡ್ಕೊಂಡಿದ್ದಾರೆ ಅಂತ ಹೇಳ. ಹೋಗ್ತಾರೆ ಜೀವಕ್ಕೆ ಇನ್ನಷ್ಟು ನೋವು ಕೊಡ್ಬೇಕೇನ ನಾನು? ಅದಕ್ಕೆ ಚೆನ್ನಾಗಿದ್ದಾರೆ, ಖುಷಿಯಾಗಿದ್ದಾರೆ ಅಂತ ಹೆಂಗೋ ಪ್ಯಾಚಪ್ ಮಾಡಿದ್ನಪ್ಪ. ನನಗೇನೋ ಗೊತ್ತಿತ್ತು ದಿಢೀರ್ ಅಂತ ನಿಮ್ಮನ್ನೆಲ್ಲ ಒಟ್ಟಿಗೆ ನೋಡ್ಬೇಕು ಅಂತ ಹಠ ಹಿಡಿತಾರೆ ಅಂತ. ಸುಮ್ನೆ ಬಾಯಿಗೆ ಬಂದಂಗೆ ಬೈಬೇಡ, ನೀನ್ ಹೇಳ್ತಾ ಇದ್ದೀನಿ. ಮೊಮ್ಮಗನಾಗಿ ನೀನ್ ಮಾಡೋ ಕೆಲ್ಸನ ನಾನು ಮಾಡ್ತಾ ಇದ್ದೀನಿ, ಅರ್ಥ ಮಾಡ್ಕೊಳ್ಳಲ್ಲ. ಲವ್ ಸಿಚುವೇಶನ್ ಹಿಂಗಿದೆ, ನಿನ್ಗೂ ಗೊತ್ತಲ್ಲೋ. ನನ್ ಹಿಂಗ್ ಕಟ್ಟಾಕಿದ್ರೆ ನಾನು ಏನೋ ಮಾಡ್ಲಿ, ನೀನ್ ಹೇಳ. ಗೆಳೆಯ, ನನಗ್ ಗೊತ್ತು ಕಣ, ಆದ್ರೆ ಅಜ್ಜಿ ಗೊತ್ತಿರ್ಬೇಕಲ್ಲ. ನೋಡ, ಇರೋ ವಿಷಯ ಹಿಂಗಿಂಗೆ ಅಂತ ಅವ್ರಿಗೆ ಗೊತ್ತಾಗ್ಬಿಟ್ರೆ ಜೀವ ಒದ್ದಾಡೋಗುತ್ತೆ ಕಣ. ಇಂಥ ಟೈಮಲ್ಲಿ ಅವ್ರಿಗೆಲ್ಲ ನೋವು ಕೊಡಬಾರ್ದು. ಏನೋ ಹೇಳ್ಬಿಟ್ಟಿದ್ದೀನಿ, ನಿರ್ಧಾರ ನಿನಗ್ ಬಿಟ್ಟಿದ್ದಪ್ಪ. ಏನ್ ಮಾಡ್ತೀಯ ಯೋಚನೆ ಮಾಡು. ಓಕೆ, ಯಾ. ಪಾರ್ಥ, ಅಜ್ಜಿ ಬಗ್ಗೆ ಏನಾದ್ರೂ ವಿಷಯ ಗೊತ್ತಾಯ್ತಾ? ಇಲ್ಲ ಅಪೇಕ್ಷಾ, ನಾನು ಅಜ್ಜಿನ ಎಲ್ಲ ಕಡೆ ಹುಡುಕಿದ್ದೀನಿ. ಎಲ್ಲ ರಿಲೇಟಿವ್ಸ್ ಹತ್ರನೂ ಫೋನ್ ಮಾಡಿ ಕೇಳಿದ್ದೀನಿ. ಅಲ್ಲೆಲ್ಲಿಗೂ ಹೋಗಿಲ್ಲ ಅವರು. ಎಲ್ಲಿ ಹೋದ್ರು ಅಂತಾನೆ ಅರ್ಥ ಆಗ್ತಾ ಇಲ್ಲ. ಹೌದಾ? ಹಾಗಿದ್ರೆ ಎಲ್ಲಿಗೆ ಹೋಗಿರ್ಬೋದು? ನನಗೆ ಯಾಕೋ ಅಜ್ಜಿಗೇನೋ ತೊಂದರೆ ಆಗಿದೆ ಅಂತ ಭಯ ಆಗ್ತಿದೆ ಪಾರ್ಥ. ಏನು ಹೇಳ್ತಾ ಇದ್ದೀರಾ ಅಪೇಕ್ಷಾ? ಅಜ್ಜಿಗೆ ತೊಂದರೆ ಆಗೋದಕ್ಕೆ ಹೇಗೆ ಸಾಧ್ಯ? ಅವ್ರ ಇಡೀ ಲೈಫಲ್ಲಿ ಅವ್ರು ಯಾರಿಗೂ ತೊಂದರೆ ಕೊಟ್ಟವರೇ ಅಲ್ಲ, ಯಾರಿಗೂ ಅನ್ಯಾಯ ಮಾಡಿದವರಲ್ಲ. ಇನ್ಫ್ಯಾಕ್ಟ್ ಅಜ್ಜಿ ತುಂಬ ಒಳ್ಳೆಯವರು, ತುಂಬ ಸ್ಟ್ರಾಂಗ್ ಕೂಡ. ಅವ್ರಿಗೆ ತೊಂದರೆ ಆಗೋದಕ್ಕೆ ಹೇಗೆ ಸಾಧ್ಯ? ನೋ, ನೀವು ಹಾಗೆಲ್ಲ ಅಂದ್ಕೊಳ್ಳೋದಕ್ಕೆ ಹೋಗ್ಬೇಡಿ ಪಾರ್ಥ. ಅಜ್ಜಿಗೆ ತೊಂದರೆ ಕೊಡೋದಕ್ಕೆ ಬೇರೆ ಯಾರೋ ಹೊರಗಿನವ್ರು ಬೇಕಾಗಿಲ್ಲ. ನಿಮ್ಮ ಅಣ್ಣ ಜಯದೇವ್ ಇದಾರಲ್ಲ, ಅವರೊಬ್ಬರೇ ಸಾಕು.
ಏನು ಹೇಳ್ತಾ ಇದ್ದೀರಾ ಅಪೇಕ್ಷಾ? ಪಾರ್ಥ, ಅಜ್ಜಿ ಇಲ್ಲಿಗೆ ಬಂದಿದ್ದಷ್ಟೇ ನಮಗ್ ಗೊತ್ತಿರೋದು. ಆಮೇಲೆ ಎಲ್ಲಿಗೆ ಹೋದ್ರು ಏನಾದ್ರೂ ನಮ್ಗೇನೂ ಗೊತ್ತಿಲ್ಲ. ನಿಮ್ಮ ಅಣ್ಣನ ಬಗ್ಗೆ ನಾನೇನ್ ಹೇಳೋದು, ಎಲ್ಲ ನಿಮ್ಗೆ ಗೊತ್ತಲ್ವಾ. ಅವ್ರನ್ನ ಯಾವುದೇ ಕಾರಣಕ್ಕೂ ಯಾವುದೇ ಸಂದರ್ಭದಲ್ಲೂ ಅಂಡರ್ ಎಸ್ಟಿಮೇಟ್ ಮಾಡೋದಕ್ ಆಗಲ್ಲ. ಅಷ್ಟು ಖತರ್ನಾಕ್ ಅವರು. ನೀವು ಗಮನಿಸಿದ್ರಾ, ಅಜ್ಜಿ ಆಸ್ತಿನ ಲೋನಿಗೆ ಪ್ಲಡ್ಜ್ ಮಾಡ್ಬೇಕು ಅಂತ ಮಾತಾಡ್ತಿದ್ರಲ್ಲ, ಆಗ ನೀವು ಕೇಳ್ಬೇಕಿತ್ತು ತಾನೆ, ಅಜ್ಜಿ ಆಸ್ತಿ ಎಲ್ಲ ನಿಮ್ಮ ಹತ್ರ ಹೇಗ್ ಬಂತು ಅಂತ. ಹಾ, ಅದೇನೋ ಗಿಫ್ಟೆಡ್ ಮಾಡಬೇಕು ಅಂತ ಹೇಳ್ತಿದ್ದ, ಬಟ್ ಯಾವಾಗೋಯ್ತು ಐ ಡೋಂಟ್ ನೋ. ನನಗೀಗ ಪಕ್ಕ ಆಗ್ತಿದೆ. ಏನು ಪಕ್ಕ ಆಯ್ತು? ಪಾರ್ಥ, ಸ್ವಲ್ಪ ನೀವೇ ಯೋಚನೆ ಮಾಡಿ. ಅಜ್ಜಿಗೆ ಅವ್ರ ಮೇಲೆ ಒಳ್ಳೆ ಭಾವನೆನೇ ಇಲ್ಲ. ನಿಮ್ಮನ್ನ ನೋಡೋ ಹಾಗೆ ಅವ್ರನ್ನ ನೋಡೋದಿಲ್ಲ ಅವರು. ಅವ್ರಂದ್ರೆ ಅವ್ರಿಗೆ ಅಷ್ಟಕ್ಕಷ್ಟೇ. ಅಂತವ್ರು ಹೋಗಿ ಅವ್ರ ಆಸ್ತಿನೆಲ್ಲ ಅವರಿಗೆ ಗಿಫ್ಟೆಡ್ ಮಾಡ್ಕೊಡ್ತಾರ? ಇದೆಲ್ಲ ನಂಬೋ ಮಾತಾ? ಅಲ್ಲ, ನಿಮ್ಗೆ ಯಾಕೆ ಇನ್ನೂ ಇದ್ರ ಮೇಲೆ ಡೌಟ್ ಬಂದಿಲ್ಲ ಅನ್ನೋದು ನನಗೆ ಆಶ್ಚರ್ಯ ಆಗ್ತಾ ಇದೆ. ಪಾರ್ಥ, ನಿಮ್ಮನ್ನ ಯಾಮಾರಿಸ್ತಿದ್ದಾರೆ ಪಾರ್ಥ. ಈ ಗಿಫ್ಟೆಡ್ ಹಿಂದೆ ಏನೋ ಇದೆ. ಇದೆಲ್ಲ ನೀವ್ ಅಂದ್ಕೊಂಡಿರೋ ಅಷ್ಟು ಸಿಂಪಲ್ ಆಗಿಲ್ಲ. ಸ್ವಲ್ಪ ನಾನು ಹೇಳ್ತಿರೋ ಆಂಗಲ್ ಇಂದಾನು ಯೋಚನೆ ಮಾಡಿ ನೋಡಿ, ನಿಮ್ಗೆ ಎಲ್ಲ ಅರ್ಥ ಆಗತ್ತೆ. ಇಬ್ರು ಭೂಮಿಕಾ ಅದಕ್ಕೆ ಮನೆ ಬಿಟ್ಟು ಹೋಗಿದ್ದೇ ಹೋಗಿತ್ತು. ಈ ಮನೇಲಿ ಏನೂ ಸರಿಗಿಲ್ಲ. ಅಲ್ಲ, ಅಜ್ಜಿ ಏನಾದರೂ ಅವ್ರ ಹತ್ರ ಹೋಗಿರ್ಬೋದಾ? ಇಲ್ಲ ಪಾರ್ಥ, ಅಲ್ಲಿಗಂತೂ ಹೋಗಿರಲ್ಲ. ಅಲ್ಲ, ಅವ್ರು ಎಲ್ಲಿದ್ದಾರೆ ಅಂತಾನೆ ಅವ್ರಿಗೆ ಗೊತ್ತಿಲ್ಲ. ಅಲ್ಲಿ ಹೋಗೋದಕ್ಕೆ ಹೇಗ್ ಸಾಧ್ಯ? ಮತ್ತೆ ಏನಾಗಿರ್ಬೋದು ಅಂತೀರಾ? ನನಗನ್ಸೋ ಮಟ್ಟಿಗೆ ಇದೆಲ್ಲದ್ರ ಹಿಂದೆನೂ ನಿಮ್ಮ ಅಣ್ಣ ಜಯದೇವರೇ ಇದ್ದಾರೆ ಅನ್ಸುತ್ತೆ. ಅವ್ರು ಯಾವಾಗ ಏನ್ ಮಾಡ್ತಾರಂತ ಯಾರಿಗೂ ಗೊತ್ತಾಗಲ್ಲ. ಅಲ್ಲ, ಅಜ್ಜಿಗೂ ಅವರೇ ಏನು ಮಾಡಿರಲ್ಲ ಅಂತ ಏನ್ ಗ್ಯಾರಂಟಿ? ತುಂಬಾನೇ ಡೇಂಜರ್ ಅವರು. ಓಕೆ ಓಕೆ ಅಪೇಕ್ಷಾ,